ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಮೆಂತ್ಯ ದೋಸೆಯನ್ನ ಮಾಡ್ತಾ ಇದ್ದೇನೆ. ಸೊ ನಾನು ಹೇಗೆ ಮಾಡ್ತೇನೆ ನೋಡೋಣ ಬನ್ನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೇನೆ, ದೋಸೆ ಅಕ್ಕಿಯನ್ನು. ಇದನ್ನು ನೀಟಾಗಿ ವಾಶ್ ಮಾಡಿ ತಗೊಂಡು ಬರುವ. ವಾಶ್ ಮಾಡಿ ತಗೊಂಡಿದ್ದೇನೆ. ಇದಕ್ಕೆ ನಾನು 1 ಮುಷ್ಟಿ ಆಗುವಷ್ಟು ಅವಲಕ್ಕಿಯನ್ನು ಸಹ ಸೇರಿಸ್ತಾ ಇದ್ದೇನೆ. ಹಾಗೆ 1 ದೊಡ್ಡ ಚಮಚ ಆಗುವಷ್ಟು ಮೆಂತೆಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಈಗ ನೀರಲ್ಲಿ ನೆನೆಸಿ ಇಡುವ. ಒಂದು 3 ಅವರ್ಸ್ ನೆನೆಸಿಟ್ರೆ ಒಳ್ಳೆಯದು. 3 to 4 ಅವರ್ಸ್ ನೆನೆಸುವ. 3 to 4 ಅವರ್ಸ್ ನಾನು ಆಲ್ರೆಡಿ ನೆನೆಸ್ಕೊಂಡಿದ್ದೆ. ಸೊ ಇದನ್ನು ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಸ್ಮೂತಾಗಿ ಕಟ್ಕೊಂಡಿದ್ದೇನೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡುವ. ಈ ಹದಕ್ಕೆ ನಾವು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು. ರೆಡಿ ಮಾಡ್ಕೊಂಡ ನಂತರ ನಾನು ಇದನ್ನು ಒಂದು 7 ರಿಂದ 8 ಗಂಟೆಗಳ ಕಾಲ ರೆಸ್ಟಿಗೆ ಬಿಡ್ತೇನೆ. ಇದು ಉಬ್ಬಿ ಬರ್ತದೆ. ಅದರ ನಂತರ ನಾವು ಬೆಳಿಗ್ಗೆ ಬೆಲ್ಲ ಬೇಕಾದರೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ದೋಸೆಯನ್ನು ಮಾಡ್ಬೋದು. ಸೊ ಈಗ ನಾನು ಇದನ್ನು ನೀರೆಲ್ಲ ಕನ್ಸಿಸ್ಟೆನ್ಸಿ ನೋಡಿ ಆ್ಯಡ್ ಮಾಡ್ಕೊಳ್ಬೋದು. ಈಗ ನಾನು ಇದನ್ನು ಮುಚ್ಚಿ 8 ಗಂಟೆಗಳ ಕಾಲ ರೆಸ್ಟಿಗೆ ಬಿಡ್ತೇನೆ. ನಾನಿಲ್ಲಿ 8 ಗಂಟೆಗಳ ಕಾಲ ರೆಸ್ಟಿಗೆ ಬಿಟ್ಟಿದ್ದೇನೆ. ಈಗ ನೋಡುವ. ಉಬ್ಬಿ ಬಂದಿದೆ. ಈಗ ನಮಗೆ ಬೇಕಾದಾಗೆ ಕನ್ಸಿಸ್ಟೆನ್ಸಿಗೆ ದೋಸೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳುವ. ಅದೇ ರೀತಿ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬೆಲ್ಲ ಬೇಡ ಅನ್ನೋರು ಹಾಗೆ ದೋಸೆ ಮಾಡಿ ತಿನ್ಬೋದು. ಸೊ ನಮಗೆ ಬೆಲ್ಲದ ಜೊತೆ ತಿನ್ನಲಿಕ್ಕೆ ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ತೇನೆ. ಸ್ವೀಟ್ ಕೂಡ ನಮಗೆ ಬೇಕಾದಷ್ಟು. ಹಾಗೆ ನಾನಿಲ್ಲಿ ಸಾಲ್ಟ್ ನಿನ್ನೆ ನಾನು ಹಾಕಿಲ್ಲ, ಇವತ್ತು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೇನೆ. ಸ್ವಲ್ಪ ನೀರು ಹಾಕ್ಬೋದು. ಇದಕ್ಕೆ ಸ್ವಲ್ಪ ದಪ್ಪ ಇದೆ ಬಂದ. ನಾನಿಲ್ಲಿ ಸ್ವಲ್ಪ ದೋಸೆ ಹಿಟ್ಟನ್ನು ತೆಗೆದಿಟ್ಕೊಂಡೆ, ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿನ ಸರಿ ಮಾಡಿಕೊಂಡೆ. ನನಗೆ ಹೇಗೆ ದೋಸೆ ಮಾಡಲಿಕ್ಕೆ ಹದ ಬೇಕು ಹಾಗೆ. ಯಾಕಂದರೆ ಒಮ್ಮೊಮ್ಮೆ ಮಕ್ಕಳು ಇನ್ ಕೇಸ್ ಬೆಲ್ಲ ಹಾಕಿದರೆ ತಿನ್ನದೇ ಇದ್ದರೆ ಕಷ್ಟ ಅಂತ ಸ್ವಲ್ಪ ತೆಗೆದಿಟ್ಕೊಂಡೆ. ಸೊ ಈಗ ನಾನಿಲ್ಲಿ ಬೆಲ್ಲವನ್ನು ಹಾಕ್ತೇನೆ. ಬೆಲ್ಲ ಕೂಡ ರುಚಿಗೆ ತಕ್ಕಷ್ಟು. ಇದಕ್ಕೆ ಬೆಲ್ಲ ಹಾಕಿ ಮಾಡಿದ್ರೇ ಟೇಸ್ಟ್. ತುಪ್ಪದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ಲೇಮನ್ನು ನೀವು ಮೀಡಿಯಮಲ್ಲೇ ಇಟ್ಕೊಳ್ಳಿ. ಮತ್ತು ದೋಸೆ ಹುಯ್ದಾದ್ಮೇಲೆ ನೀವು ಅದನ್ನು ಸ್ಲೋ ಫ್ಲೇಮಿಗೆ ಕನ್ವರ್ಟ್ ಮಾಡಿ. ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಬೇಯೋದು ಸ್ವಲ್ಪ ನಿಧಾನ ಆಗ್ತದೆ. ಇದನ್ನು ನಾವು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇದೀಗ ಆಗಿದೆ, ನೀಟಾಗಿ ಬಂದಿದೆ ದೋಸೆ. ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ನನ್ನ ರೆಸಿಪಿ ನಿಮಗಿಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಈ ವಿಡಿಯೋವನ್ನು ನೋಡಿ ಸುಮ್ಮನೆ ಹಾಗೆ ಇರಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ಚಾನಲನ್ನು ವ್ಯೂ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವ್ಯೂ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.